ಯಾರು ಈ ಪ್ರತಿಭಟನೆ ಮಾಡೋಕ್ಕೆ ಹಚ್ಚಿದವರು ಯಾರು? ಪ್ರತಿಭಟನೆ ಕಾರಣ ಯಾರು? ಇಷ್ಟು ಬೆಳೀಲಿಕ್ಕೆ ಕಾರಣ ಯಾರು? ಯಾರು ಕಾರಣ? ಪ್ರಧಾನಮಂತ್ರಿಗಳು ಅದು ಆದ ಕೂಡಲೇ ಇಮಿಡಿಯೇಟ್ಲಿ ಕರೆಸಿ ಇದು ಮಾಡಿಸಿ ಅವ್ರು ರಾಜೀನಾಮೆ ತೊಗೊಂಡ್ಬಿಟ್ಟಿದ್ರೆ ಇನ್ನೂ ಕೂಡ ಪ್ರತಿಷ್ಠೆಗೆ ಬಿದ್ದು ರಾಜೀನಾಮೆ ತೊಗೋತಾ ಇಲ್ಲ. ಎಲ್ಲ ಪಕ್ಷಗಳು ನೋಡಿದ್ದು, TMCದಾಯಿತು, ಬೇರೆ ಬೇರೆ ಪಕ್ಷಗಳಾಯಿತು. ಈಗ ಶರದ್ ಪವಾರ್ ಬೆನ್ನತ್ತಿದ್ದಾರೆ, ಈ ಕಡೆ ಏನೋ ನಿಮ್ಮ ಈಗ DMKಗೆ ಬೆನ್ನತ್ತಿದ್ದಾರೆ. ಮಾಡೀಗ 1 ನೇಷನ್ 1 ಇಲೆಕ್ಷನ್ ಸರ್ವಾಧಿಕಾರಿ. ನಾಳೆ ಮುಂದೊಂದು ದಿವಸ ಚುನಾವಣೆನೇ ಆಗದಿದ್ದರೆ ಅದು ನಾಮಕಾವಾಸ್ತೆ ಚುನಾವಣೆ ಮತ್ತೆ ಅದನ್ನು ಡಿಕ್ಟೇಟರ್ಗೆ ಒಯ್ದರೂ ಕೂಡ ಏನು ಆಶ್ಚರ್ಯಕರ ಅಲ್ಲ. ಆ ಒಂದು ವ್ಯವಸ್ಥೆಗೆ ಇವತ್ತು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಯಾರು ಇವ್ರು ಮಾತಾಡ್ತಿರು, ಭ್ರಷ್ಟಾಚಾರಿ ಅಂತಿದ್ರು ಅಜಿತ್ ಪವಾರು. ಅವರು ಪಕ್ಷ ಸೇರ ಮೇಲೆ ಅವರು ಲಾಂಡ್ರಿ ಮಷಿನ್ನಾಗ ಸ್ವಚ್ಛ ಆದರು. ಇದೇ ಆಸಾಮ್ ಚೀಫ್ ಮಿನಿಸ್ಟ್ರಿಗೆ ಹೋಗಿ ಅಂತಿದ್ರು. ಯಾರ್ಯಾರು ಭ್ರಷ್ಟಾಚಾರ ಮತ್ತು ಅಶೋಕ್ ಚವ್ಹಾಣ್ಗೆ ಅಂತಿದ್ರು. ಯಾರ್ಯಾರು ಇವತ್ತು ಭ್ರಷ್ಟಾಚಾರ ಹೊತ್ಕೊಂಡಿದ್ದು ಹೋಗಿದ್ರಲ್ಲ ಅವ್ರಿಗೆಲ್ಲರೂ ಇವ್ರದ್ದು ಹಾಗೆ ಹಿಂಗೆ ಇಂಥ ಭ್ರಷ್ಟಾಚಾರ ಇವರೇ ಭಾಷಣ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು, ನಾವಲ್ಲ. ಮತ್ತು ಅವರೆಲ್ಲರೂ ಇವ್ರು ಮೋದಿಯವರ ವಾಷಿಂಗ್ ಮಷಿನ್ನಲ್ಲಿ ಹೋಗಿ BJP ವಾಷಿಂಗ್ ಮಷಿನ್ ಹೋಗೋಬೇಕು ಸ್ವಚ್ಛ ಆಗಿಬಿಡ್ತಾರೆ, ಶುಭ್ರವಾಗಿ ರಿನ್ ಸೋಪ್ ಥರ ಹೆಂಗೆ ಬರ್ತದೆ ಹಂಗೆ. ಅದಕ್ಕೆ ಪ್ರತಿಭಟನೆ ಅದು ಹಕ್ಕು. ಇದು ಈಗ ನಾವೇ ನಿಮಗೇನಾದರೂ ಒಂದು ದಿವಸ ತಪ್ಪು ಮಾತಾಡಿದ್ದೀವಿ ಅಥವಾ ನಿಮಗೇನೋ ನಿರ್ಲಕ್ಷ್ಯ ಮಾಡಿದ್ವಿ, ನೀವು ಪ್ರತಿಭಟನೆ ಮಾಡ್ತಿರಲ್ಲ, ವಾಕೌಟ್ ಮಾಡ್ತಿರಲ್ಲ. ಮಂತ್ರಿಗಳು ಸರಿಯಾಗಿ ಟೈಮಲ್ಲಿ 2 ತಾಸು ನಮ್ಗೆ ಕಾಯಿಸಿದ್ರು, ಅಥವಾ ನಮ್ಮ ಮಂತ್ರಿಗಳು ಸರಿಯಾಗಿ ಮಾತಾಡಲಿಲ್ಲ, ನಮಗೇನೋ ಟೀಕೆ ಮಾಡಿದ್ರು ಅಂತೇಳಿ ಹೆಂಗೆ ಮಾಡಿದ್ರು, ಸಿಟ್ಟಿಗೆ ಬಂದರು ನಮ್ಮ ಮೇಲೆ ಅಂತ ನೀವು ಪ್ರತಿಭಟನೆ ಮಾಡ್ತಿರಲ್ಲ. ಮತ್ತು ಇಂಥ ದೊಡ್ಡ ಅನಾಹುತಾಗಿ ಅನೇಕ ಮಕ್ಕಳು ಪ್ರಾಣ ಕಳ್ಕೊಂಡ ಮೇಲೂ ಕೂಡ ನೀವು ಪ್ರತಿಷ್ಠೆಗೆ ನಿಲ್ತಿರಲ್ಲ, ಪ್ರತಿಭಟನೆ ಮಾಡಬಾರ್ದಾ? ಇವ್ರು ಗುಲಾಮರಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದಾವೆ, ಇನ್ನೂ ಮುಂದಿನ ಆಗಲಿ ಅಂತ ಸುಮ್ಮನೆ ಕೊಂಡಿರ್ಬೇಕಾ? ಮಾಡಿದ್ದಾರೆ ಅದನ್ನು ಬಿಟ್ಕೊಂಡು ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ? ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹಕ್ಕದು, ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಅವತ್ತಂದ್ರು ಸಹ. ಆ ಹಕ್ಕನ್ನು ಕೂಡ ನೀವು ಇದು ಮಾಡೋಕ್ಕೆ ಹೋಗ್ತೀರಾ? ಮಾನ ಮರ್ಯಾದೆ ಏನಾದರೂ ಇದ್ದರೆ ತತ್ಕ್ಷಣ ರಾಜೀನಾಮೆ ತೊಗೊಂಡು ಅವಾಗ ತೊಗೋಬೇಕಾಗಿತ್ತು. ಇಷ್ಟು ಲೇಟ್ ನಾವು ಇಷ್ಟೆಲ್ಲ ಆಗಲಿಕ್ಕೆ ಬಿಡಬಾರ್ದಾಗಿತ್ತು. UPA ಸಂದರ್ಭದಲ್ಲಿ ಬರೀ ಅಲಿಗೇಷನ್ ಅನ್ಸಾದ್ರೆ ಪ್ರೂವ್ ಆಗಿರಲಿಲ್ಲ. ಅಲಿಗೇಷನ್ ಮಾಡಿದರೆ ನಾವು ಗಿಜಾನ್ನ 2G 3G ಸ್ಕ್ಯಾಮ್ನ ರಾಜೀನಾಮೆ ತೊಗೊಂಡ್ವಿ. ಗೊತ್ತಾ ನಿಮಗೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.